ಪ್ರಶ್ನೆ ಸಂಖ್ಯೆ 1. 1453ರಲ್ಲಿ ಅಟೋಮನ್ ಟರ್ಕರು ನಗರವನ್ನು ವಶಪಡಿಸಿಕೊಂಡರು. ಆನ್ಸರ್ ಕಾನ್ಸ್ಟಾಂಟಿನೋಪಲ್ ನಗರ. ಭಾರತದ ಜಲಮಾರ್ಗವನ್ನು 1998ರಲ್ಲಿ ಕಂಡುಹಿಡಿದವರು. ಆನ್ಸರ್ ವಾಸ್ಕೋ ಡಿ ಗಾಮ. ಫ್ರೆಂಚರ ರಾಜಧಾನಿ ಭಾರತದ ಉತ್ತರ ಪಾಂಡಿಚೇರಿ. 1757ರಲ್ಲಿ ರಾಬರ್ಟ್ ಕ್ಲೈವ್ ಕದನವನ್ನು ಮುನ್ನಡೆಸಿದನು. ಉತ್ತರ ಪ್ಲಾಸಿ. ದಿವಾನಿ ಹಕ್ಕು ಎರಡನೇ ನೀಡಿದನು. ಶಾ ಆಲಮನು ನೀಡಿದನು. ಬಂಗಾಳದ ದ್ವಿಪ್ರಭುತ್ವ ನೀತಿ ಜಾರಿಗೆ ತಂದವರು. ಆನ್ಸರ್ ಇಸ್ ರಾಬರ್ಟ್ ಕ್ಲೈವ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರವನ್ನು ಮಾಡುತ್ತಿದ್ದವರು ಯಾರು? ಉತ್ತರ ಅರಬ್ ವ್ಯಾಪಾರಿಗಳು. ಪ್ರಶ್ನೆ ಸಂಖ್ಯೆ 2. ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಆನ್ಸರ್ ಇಟಾಲಿಯನ್ ವ್ಯಾಪಾರಿಗಳು. ಕ್ವಶನ್ 3. ಕಾನ್ಸ್ಟಾಂಟಿನೋಪಲ್ ಮಾರ್ಗ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಏಕೆ? ಆನ್ಸರ್ ಟರ್ಕರು ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದರು. ಪ್ರಶ್ನೆ ಸಂಖ್ಯೆ 4. ಯುರೋಪಿನ ಬೇಡಿಕೆಯಲ್ಲಿದ್ದ ಭಾರತ ಸಾಂಬಾರು ಪದಾರ್ಥಗಳು ಯಾವುವು? ಆನ್ಸರ್ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ. ಯುರೋಪಿಗೆ ಹೊಸ ಸಮುದ್ರ ಮಾರ್ಗ ಅವಶ್ಯಕತೆ ಏಕೆ ಉಂಟಾಯಿತು? ಆನ್ಸರ್ ಕಾನ್ಸ್ಟಾಂಟಿನೋಪಲ್ ಕುರಿತು ಟರ್ಕರ ಒತ್ತಡವಿಲ್ಲ, ಮಾರ್ಗ ಬೇಕಾಗಿತ್ತು. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಯುರೋಪಿಯರು ಭಾರತದಲ್ಲಿ ಸ್ಥಾಪಿಸಿದ ಪ್ರಮುಖ ವಿಶ್ರಾಂತಿ ಪಡಿಗಳು ಯಾವುವು? ಪೋರ್ಚುಗೀಸ್ ಎಲ್ಲ ಕಾಲದಿಂದ ಮೊದಲಾಗುತ್ತಿದ್ದರು. ನಂತರ ಡಚ್ಚರು, 1602ರಲ್ಲಿ ಫ್ರೆಂಚರು, 1664ರಲ್ಲಿ ಇಂಗ್ಲಿಷರು, 1600ರಿಂದ 1613ರವರೆಗೆ ಹಲವಾರು ಫ್ಯಾಕ್ಟರಿಗಳು ಸ್ಥಾಪಿಸಿದರು. ಕೊಚ್ಚಿನ್, ಸೂರತ್, ಮದ್ರಾಸ್, ಹುಗಿಳಿ, ವಾಂಡೀವೇಶ್ ಮುಂತಾದವು. ನೀಲಿ ನೀರಿನ ನೀತಿ ಎಂಬುದು ಏನು? ಆನ್ಸರ್ ಭಾರತೀಯರ ಮೇಲೆ ಅದರ ಪರಿಣಾಮ. ನೀಲಿ ನೀರಿನ ನೀತಿ